ನಮಸ್ಕಾರ, ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ಬರ್ರಿ ಸ್ನೇಹಿತರೆ, ನಾವು ಇವತ್ತು ಹಳದಿ ಕಲ್ಲಂಗಡಿ ಜ್ಯೂಸ್ ಹೆಂಗೆ ಮಾಡೋದಂತ ನೋಡೋಣ. ಶರ್ಬತ್ತ ಹೆಂಗೆ ಮಾಡೋದಂತ ಇವತ್ತು ನೋಡ್ರಿ. ನಮ್ಮ ಮನೆಯೊಳಗೆ ಬಜಾರ್ದಿಂದ ಇದು ಕಲ್ಲಂಗಡಿ ತಂದಿದ್ರು, ಹಳದಿ ಕಲರ್ದು. ಭಾಳ ರುಚಿ ಇತ್ತು. ಅದರದಿಂದ ನಾನು ಶರ್ಬತ್ ಮಾಡೀನಿ, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ, ತೋರಿಸ್ತೀನಿ ಬರ್ರಿ. ನೋಡ್ರಿ, ಇಲ್ಲಿ ಕಲ್ಲಂಗಡಿ ಕಲರ್ ಎಷ್ಟು ಚಂದ ಅದ, ಬಾಯಾಗ ತಿಂದ್ರೆ ಕರಗ್ತದೆ ನೋಡ್ರಿ, ಅಷ್ಟು ಸಾಫ್ಟ್ ಅದ ಮತ್ತು ಸಿಹಿನೂ ಅದ. ಭಾಳ ಅಂದ್ರೆ ಭಾಳ ಬೆಲೆಸದ, ಸ್ವೀಟ್ ಅದ. ಬರ್ರಿ, ಇದು ಶರ್ಬತ್ ಸಿಂಪಲ್ ಆಗಿದ್ರದ್ದು ಶರ್ಬತ್ ಹೆಂಗೆ ಮಾಡೋದು ಅಂತ ನೋಡೋಣ. ಉಪ್ಪು ತೊಗೊಂಡಿನಿ, ಪುದೀನ ತೊಗೊಂಡಿನಿ, ಮತ್ತೊಂದು ಸ್ವಲ್ಪ ಲಿಂಬೆ ಹಣ್ಣು, ಮತ್ತು ಇದು ಚಹಾ ಸೀಡ್ಸ ಏನದಲ್ಲ ಅದೊಂದು ಸ್ವಲ್ಪ 1-2 ಚಮಚ ನೆನೆ ಇಟ್ಕೊಂಡಿನಿ. ಒಂದು 10 ನಿಮಿಷ ಆಯಿತು ನೆನೆ ಇಟ್ಕೊಂಡು. ಈಗ ಕಲ್ಲಂಗಡಿ ಹೋಳಿ ಇದು ತಿರಳು ತಕ್ಕೊಂಡು ಇಟ್ಕೊಂಡಿನಿ ನಾನು, ತೋರಿಸ್ತೀನಿ ಬರ್ರಿ ನಿಮ್ಗೆ. ಈ ಕಲ್ಲಂಗಡಿನ ಕಟ್ ಮಾಡಿ ಇದ್ರೊಳಗಿಂದು ಬೀಜ ಎಲ್ಲ ತೆಗೆದು, ಮೊದಲ ಬೀಜ ಕಟ್ ಮಾಡಿ ಬೀಜ ಎಲ್ಲ ತೆಗೆದು ತಿರಳು ತಕ್ಕೋಬೇಕು. ಕಲ್ಲಂಗಡಿ ಕಲರ ಭಾಳ ಮಸ್ತ್ ಅದ. ಕಲ್ಲಂಗಡಿ ನೋಡಿದ್ರೆ ತಿನ್ನಂಗೆ ಅನಿಸ್ತದ. ಜ್ಯೂಸ್ ಮಾಡಿ ಕುಡಿದ್ರಂತೂ ಭಾರಿ ರುಚಿ ಅಂದ್ರೆ ರುಚಿ ಆಗಿತ್ತು. ತಣ್ಣಗೆ ಈಗ ಬೇಸಿಗೆ ದಿನದಾಗ ಕಲ್ಲಂಗಡಿ ಜ್ಯೂಸ ಶರ್ಬತ್ತ ಮಾಡೋದು ತೋರಿಸ್ತೀನಿ ಬರ್ರಿ. ಈ ಟೈಪ್ ಕಟ್ ಮಾಡಿ ನೋಡ್ರಿ. ನಾನೆಲ್ಲ ತಿರಳನ್ನು ತೆಗೆದಿಟ್ಕೊಂಡೀನಿ, ಬೀಜ ಎಲ್ಲ ತೆಗೆದು ಕಲ್ಲಂಗಡಿ ಒಳಗಿಂದ ತಿರಳೆಲ್ಲ ತೆಗೆದಿಟ್ಕೊಂಡೀನಿ. ಈಗ ಇದು ಸಿಂಪಲ್ಲಾಗಿ ಶರ್ಬತ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಒಂದು ಜ್ಯೂಸರ್ ತೊಗೊಂಡು ಅದಕ್ಕೆ ಎಲ್ಲ ಇದು ತಿರಳು ತಕ್ಕೊಂಡಿದ್ದು, ಕಲ್ಲಂಗಡಿ ಹಣ್ಣಿನ ತಿರಳೆಲ್ಲ ತಕ್ಕೊಂಡಿದ್ದು ಹಾಕೋತೀನಿ. ಇದಕ್ಕೆ ನಾನು ಸ್ವೀಟ್ ಸಕ್ಕರೆ ಅದು ಏನೂ ಹಾಕ್ಕೊಳಂಗಿಲ್ಲ, ಯಾಕಂದ್ರೆ ಅಷ್ಟು ಸ್ವೀಟ್ ಐತಿದು ಹಣ್ಣು. ಇದಕ್ಕೆ ಸ್ವೀಟ್ ಏನೂ ಹಾಕ್ಕೊಳಂಗಿಲ್ಲ, ಸಕ್ಕರೆ ಅದು. ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ, ಒಂದು ಅರ್ಧ ಚಮಚದಷ್ಟು. ಒಂದೆರಡು ಎಲೆ ಅಷ್ಟು ಇದು ತಪ್ಪಲ ಇದು ಪುದೀನ, ಉಪ್ಪು. ಇಷ್ಟಾದ ನಂತರ ಇದನ್ನು ಗ್ರೈಂಡ್ ಮಾಡೋಣ. ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಇಷ್ಟು ಗ್ರೈಂಡ್ ಮಾಡಿದ್ರೆ ಆಯ್ತು ನೋಡ್ರಿ. ಇದು ನಮ್ಮದು ಇದು ರೆಡಿ ಆದಂಗೆ ಶರ್ಬತ್ತ, ಕಲ್ಲಂಗಡಿ ಹಣ್ಣಿಂದ ಶರ್ಬತ್ತ ರೆಡಿ ಆದಂಗೆ. ನಿಮಗೂ ಸಿಕ್ಕರೆ ನೋಡಿರಿ, ಇದು ಹಳದಿ ಕಲರ್ದು ಕಲ್ಲಂಗಡಿ ತಂದು ಈ ಥರ ಶರ್ಬತ್ ಮಾಡಿ ನೋಡಿರಿ. ಭಾಳ ಚಲೋ ಆಗಿತ್ತು, ಅಗದಿ ಸ್ವೀಟ್ ಇತ್ತು, ಕುಡಿಲಿಕ್ಕೂ ಅಗದಿ ರುಚಿ ಅನ್ನಿಸ್ತು. ಈ ಟೈಪ ನಿಮಗೂ ಹಳದಿ ಕಲರ್ದ ಕಲ್ಲಂಗಡಿ ಸಿಕ್ಕರೆ ತಂದು ಕುಡ್ದ ನೋಡಿರಿ, ಹೆಂಗೆ ಅನಿಸ್ತದೆ ಅಂತ ಹೇಳಿರಿ. ಸಿಂಪಲ್ಲಾಗಿ ಮಾಡೋದು ನಾನಿಲ್ಲಿ ತೋರಿಸೀನಿ. ಈಗ ಎಲ್ಲ ಕಲ್ಲಂಗಡಿ ಹಣ್ಣು ನಾವು ಜ್ಯೂಸ್ ಮಾಡ್ಕೊಂಡ್ಬಂದಿದ್ದಾಯಿತು, ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಾಯಿತು. ಈಗ ಅದಕ್ಕೆ ಒಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡು, ಐಸ್ ಕ್ಯೂಬ್ ಮತ್ತು ಚಹಾ ಸೀಡ್ಸ ನೆನಿಲಾಕಿಟ್ಟಿದ್ದು ಅದೊಂದು ಸ್ವಲ್ಪ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಂಡಿದ್ದು ಜ್ಯೂಸ್ ಹಾಕ್ಕೊಂಡ್ರೆ ಆಯ್ತು ನೋಡ್ರಿ. ನಮ್ದು ಕಲ್ಲಂಗಡಿ ಶರ್ಬತ್ತ ರೆಡಿ ಆಯಿತು. ಮತ್ತು ಬೇರೆ ಏನೂ ಹಾಕ್ಕೊಳ್ಳೋದು ಬೇಕಾಗಿಲ್ಲ, ನಾನು ಇಷ್ಟೇ ಹಾಕಿದ್ನಿ. ಈಗ ಸ್ವಲ್ಪ ಅದರೊಳಗೆ ಬಾಯಿಗೆ ಸಿಗಲಿ ಅಂಥೇಳಿ ಸಣ್ಣಗೆ ಇನ್ನೊಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದು ಕಲ್ಲಂಗಡಿ ಹಣ್ಣಿನ ತಿರಳ ಹಾಕ್ಕೊಂಡು, ಈಗ ನಾವು ಗ್ರೈಂಡ್ ಮಾಡ್ಕೊಂಡಿದ್ದು ಜ್ಯೂಸ್ ಇದಕ್ಕೆ ಹಾಕಿಬಿಡೋಣ. ನೋಡಿರಿ, ಶರ್ಬತ್ ರೆಡಿ ಆಯಿತು. ಕುಡಿಲಿಕ್ಕೆ ಕುಡಿದು ನೋಡಿರಿ ಹೆಂಗೆ ಅನಿಸ್ತದೆ ಅಂತ ಹೇಳ್ರಿ. ನಮ್ಮ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತದೆ ಅಂತ ಹೇಳ್ರಿ. ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದು ಮರಿಬೇಡ್ರಿ. ಇಂಥದ್ದೇ ನಾನು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈಗ ಮ್ಯಾಗ ಒಂದು ಸ್ವಲ್ಪ ಪುದೀನ ಎಲೆ ಇಟ್ಬಿಡೋನು ಗಾರ್ನಿಷಕ್ಕೆ. ಆಯ್ತು ನೋಡ್ರಿ, ರೆಡಿ ಆಯಿತು. ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ